ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ಇನ್ ಯೆಸ್ಟರ್ಡೇಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ principles of inheritance and variation chapter. So that completes in yesterday's class. Principles of inheritance and variation ಅನ್ನುವಂತಹ ಚಾಪ್ಟರು ನಿನ್ನೆಯ ಒಂದು ತರಗತಿಯಲ್ಲಿ ಅದು ಕಂಪ್ಲೀಟ್ ಆಗಿದೆ. Now in today's class we will start the new chapter, that is molecular basis of inheritance. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಒಂದು ಹೊಸ ಚಾಪ್ಟರ್ನ ಅಧ್ಯಯನ ಮಾಡೋರಿದ್ದೇವೆ. ಅದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೊ ದಿಸ್ ಚಾಪ್ಟರ್ ಪ್ಯೂರ್ಲಿ ರಿಲೇಟೆಡ್ ಟು ಕೆಮಿಸ್ಟ್ರಿ ಆರ್ ಕೆಮಿಸ್ಟ್ರಿ ಬೇಸ್ಡ್ ಚಾಪ್ಟರ್. ಈ ಒಂದು ಚಾಪ್ಟರ್ಲಿ ನಾವು ಹೆಚ್ಚು ಕಡಿಮೆ ಮಾಲಿಕ್ಯೂಲ್ಸ್ ಏನಿದೆ ಕೆಮಿಸ್ಟ್ರಿಗೆ ಒಂದು ರಿಲೇಟ್ ಆಗಿರುವಂತಹ ಒಂದು ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅನ್ನ ನಾವು ಈ ಒಂದು ಚಾಪ್ಟರ್ಲಿ ನಾವು ಅಭ್ಯಾಸ ಮಾಡಬೇಕಾಗಿದೆ. ಸೊ ಇನ್ನು ಎಂಟೈರ್ ನಮ್ಮ ಸಿಲೆಬಸ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನಿಂಗ್ ಹಾಗೆ ಸ್ವಲ್ಪ ಟಫ್ ಆಗಿರುವಂತ ಒಂದು ಚಾಪ್ಟರ್ ಅಂತಂದ್ರೆ ಇದೇ ಅನ್ಸುತ್ತೆ ವಿದ್ಯಾರ್ಥಿಗಳ ಒಂದು ಅನಿಸಿಕೆಯ ಆಧಾರದ ಮೇಲೆ. ದಟ್ ಈಸ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸ್ವಲ್ಪ ನಾವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳು ತುಂಬ ಈಸಿ ಅನಿಸುತ್ತೆ ಮತ್ತು ನಿಮಗೆ ಸುಲಭವಾಗಿ ಕೂಡ ಅರ್ಥ ಆಗುವಂತಹ ಒಂದು ಚಾಪ್ಟರ್. ನಾವು ಲೆಟ್ ವಿ ಸ್ಟಾರ್ಟ್ ದಿ ನ್ಯೂ ಚಾಪ್ಟರ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೊ molecules nothing but chemical molecules or substances. So here in biology molecules includes, that is both organic and inorganic molecules. Together they constitute as biomolecules. ನಾವು ಮಾಲಿಕ್ಯೂಲ್ಸ್ ಅಂದ ತಕ್ಷಣ ಏನು ನೋಡ್ತೇವೆ, ಏನು ಮಾಲಿಕ್ಯೂಲ್ಸ್ ಅಲ್ಲಿ ಆರ್ಗ್ಯಾನಿಕ್ ಇನಾರ್ಗ್ಯಾನಿಕ್ ಟೈಪ್ಸ್ ಇದೆ. ಈ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಎಲ್ಲ ಏನಾಗುತ್ತೆ ಮುಂದೆ, ಸೊ ದೋಸ್ ಆರ್ ಫಂಡಮೆಂಟಲ್ ಯೂನಿಟ್ಸ್ ಫಾರ್ ದಿ ಆರ್ಗನೈಸೇಷನ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಅದು ಬೇಸಿಕ್ ಯೂನಿಟ್ಸ್, ಅದು ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಅದರಿಂದ ಆರ್ಗ್ಯಾನಿಕ್ ಬರುವಂಥದ್ದು. ನೀವು ಪ್ರೀವಿಯಸ್ ಇಯರ್ ಅಲ್ಲಿ ಓದಿದಿರ ಬಯೋ ಮಾಲಿಕ್ಯೂಲ್ಸ್ ಅಲ್ಲಿ ನೋಡ್ತೇವೆ ನಾವು ಪ್ರೋಟೀನ್ಸ್ ಇದೆ, ಕಾರ್ಬೋಹೈಡ್ರೇಟ್ಸ್, ಎಂಜೈಮ್ಸ್, ಲಿಪಿಡ್ಸ್, ನ್ಯೂಕ್ಲಿಕ್ ಆಸಿಡ್ಸ್, ಇಷ್ಟನ್ನು ನಾವು ಸ್ಟಡಿ ಮಾಡ್ತೇವೆ ಬಯೋ ಮಾಲಿಕ್ಯೂಲ್ಸ್ ಅಲ್ಲಿ. ಸೊ ನಾವು ಸ್ವಲ್ಪ ಹಿಂದೆ ಹೋದಾಗ ಏನು ದಿ ಆರಿಜಿನ್ ಆಫ್ ಲೈಫ್, ಈ ಒಂದು ಭೂಮಿ ಮೇಲೆ ಮೊಟ್ಟ ಮೊದಲು ಜೀವಿಯ ಒಂದು ವಿಕಾಸ ಆಗಿದ್ದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಇಂದ ಅನ್ನುವಂತಹ ಒಂದು ಥಾಟ್ ಇದೆ, ಒಂದು ಥಿಯರಿ ಇದೆ. ಸೊ ಆರಿಜಿನ್ ಆಫ್ ಲೈಫ್ ಎಕ್ಸಿಸ್ಟ್ ಫ್ರಮ್ ದಿ ಫಾರ್ಮೇಶನ್ ಆರ್ ಎಕ್ಸಿಸ್ಟೆನ್ಸ್ ಆಫ್ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್. ಏನು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಇದೆ, ಏಕಕೋಶ ಜೀವಿಗಳು ಮೊಟ್ಟ ಮೊದಲನೇದಾಗಿ ಈ ಭೂಮಿ ಮೇಲೆ ಬಂದದ್ದು. ಅದನಂತರ ಏನಾಗಿದೆ, ಈ ಒಂದು ಬಹುಕೋಶ ಜೀವಿಗಳ ಒಂದು ಜೀವ ವಿಕಾಸ ಆಗಿದೆ ಅನ್ನುವ ಸಿದ್ಧಾಂತವನ್ನ ಅನೇಕ ವಿಜ್ಞಾನಿಗಳು ಪ್ರತಿಪಾದಿಸಿದ್ದಾರೆ ಎವಲ್ಯೂಷನ್ ನಲ್ಲಿ, ಜೀವ ವಿಕಾಸದಲ್ಲಿ. ಹಾಗೆ ನೋಡಿದಾಗ ಏನು ಎವಲ್ಯೂಷನ್ ಇದೆ, ಆರಿಜಿನ್ ಆಫ್ ಲೈಫ್ ಏನಿದೆ, ಈ ಜೀವ ವಿಕಾಸ ಆಗಿದ್ದು ಪ್ರಥಮವಾಗಿ ಯಾವುದರಿಂದ ಅಂದಾಗ, ಸೊ ಮಿಲರ್ಸ್ ಅವನು ಹೇಳ್ತಾನೆ ಟೋಲ್ಡ್ ಆರಿಜಿನ್ ಆಫ್ ಲೈಫ್, ದಟ್ ಈಸ್ ಎಕ್ಸಿಸ್ಟೆನ್ಸ್ ಆಫ್ ಲೈಫ್ ಫ್ರಮ್ ಕೆಮಿಕಲ್ ಎವಲ್ಯೂಷನ್. ಏನು ರಾಸಾಯನಿಕ ವಸ್ತುಗಳ ಸಂಯೋಜನೆಯಿಂದ ಕ್ರಮೇಣ ವಿಕಾಸನಗೊಂಡು ಜೀವಿಗಳ ಒಂದು ಆರಿಜಿನ್ ಏನಾಗಿದೆ, ಲೈಫ್ ಏನಾಗಿದೆ, ಎಕ್ಸಿಸ್ಟ್ ಆಗಿದೆ ಅರ್ತ್ ಮೇಲೆ ಅನ್ನೋದನ್ನು ಪ್ರತಿಪಾದಿಸ್ತಾನೆ. ಸೊ ಇನ್ ವೆರಿ ನೆಕ್ಸ್ಟ್ ಚಾಪ್ಟರ್ ವಿ ವಿಲ್ ಲರ್ನ್ ಮೋರ್ ಅಬೌಟ್ ಎವಲ್ಯೂಷನ್. ಎವಲ್ಯೂಷನ್ ಬಗ್ಗೆ ನಾವು ಸ್ಟಡಿ ಮಾಡೋರಿದ್ವಿ ಮುಂದಿನ ಒಂದು ಚಾಪ್ಟರ್ ಅಲ್ಲಿ. ಹೇಳ್ತಾನೆ ಮಿಲ್ಲರ್ಸ್ ಕಂಡಕ್ಟ್ ಮಾಡ್ತಾನೆ. So he was experimentally proved origin of life came from organic, that is chemical evolution
ಆರ್ಗಾನಿಕ್ ಎವಲ್ಯೂಷನ್ ಅಂತ ಹೇಳ್ತಾನೆ. ಈಗ ನಾವು ಹಾಗೆ ನೋಡಿದಾಗ ಜೀವ ವಿಕಾಸ, ಈ ಒಂದು ಜೀವಿಯ ಉದ್ಭವ ಹೇಗಾಗಿದೆ ಅಂದಾಗ, ಏನು ಒಂದು ನೇಚರಲ್ಲಿರುವಂತಹ ಆ ಮಿಂಚು ಗುಡುಗು ಏನಿದೆ, ಆ ಇದರಿಂದ ಏನಾಗುತ್ತೆ, ಅನೇಕ ಗ್ಯಾಸಸ್ ರಿಲೀಸ್ ಆಗುತ್ತೆ ವಾತಾವರಣಕ್ಕೆ. ಆ ರಿಲೀಸ್ ಆಗಿರುವ ಗ್ಯಾಸಸ್ ಏನಾಗುತ್ತೆ, ಕನ್ವರ್ಟೆಡ್ ದೆನ್ ಕಂಬೈನ್ಸ್ ವಿ ಯು ವಿ ರೇಸ್, ಅಲ್ಟ್ರಾ ವೈಲೆಟ್ ರೇಸ್. ತದನಂತರ ಏನಾಗ್ತದೆ, ಅದು ಆರ್ಗ್ಯಾನಿಕ್ ಆಸಿಡ್ಸ್ ಆಗ್ತದೆ. ಸೊ ರಿಯಾಕ್ಟ್ ಆಗ್ಬಿಟ್ಟು ಯಾವುದ್ರ ಜೊತೆ, ಆ ಲೈಟನಿಂಗ್ ಅಂತ ಕರಿತೇವೆ, ಮಿಂಚಿನ ಜೊತೆ, ಸೊ ಯು ವಿ ರೇಸ್ ಜೊತೆ ಆ ಆರ್ಗ್ಯಾನಿಕ್ ಆಸಿಡ್ಸ್ ಕ್ರಮೇಣ ಏನಾಗ್ತದೆ, ಸೊ ಕಾಂಪೌಂಡ್ಸ್ ಆಗ್ತದೆ, ಲೈಕ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಅಮೈನೋ ಆಸಿಡ್ಸ್ ಅಂಡ್ ನ್ಯೂಕ್ಲಿಕ್ ಆಸಿಡ್ಸ್. ಈ ರೀತಿ ಏನಾಗುತ್ತೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗುತ್ತೆ. ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಾಗುತ್ತೆ, ಸೊ ದೋಸ್ ಡೆಪಾಸಿಟೆಡ್ ಇನ್ ದಿ ಸೆಲ್ಸ್ ಆಫ್ ಆನ್ ಆರ್ಗ್ಯಾನಿಸಮ್. ಸೊ ಫಸ್ಟ್ ಸೆಲ್ ಏನಿದೆ, ಆ ಸೆಲ್, ಎಕ್ಸಿಸ್ಟೆನ್ಸ್ ಆಫ್ ಸೆಲ್, ಇಂತಹ ಮಾಲಿಕ್ಯೂಲ್ಸ್ ಸೇರ್ಕೊಂಡು ಪ್ರೋಟೋಪ್ಲಾಸಮ್ ಆಗಿ, ಆ ಪ್ರೋಟೋಪ್ಲಾಸಮ್ ಏನಾಗುತ್ತೆ, ದಟ್ ಲೀಡ್ಸ್ ದಿ ಎಕ್ಸಿಸ್ಟೆನ್ಸ್ ಆಫ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಏಕಕೋಶ ಜೀವಿಗಳ ಉದ್ಭವಕ್ಕೆ ಕಾರಣವಾಗಿದೆ. ಆ ಮಾಲಿಕ್ಯೂಲ್ಸ್ ಡೆಪಾಸಿಟ್ ಆಗಿ ಪ್ರೋಟೋಪ್ಲಾಸಮ್ ಏನಾಗುತ್ತೆ, ಕವರ್ ಆಗ್ಬಿಟ್ಟು ಏನಾಗ್ತದೆ, ಏಕಕೋಶ ಜೀವಿ ಅಲ್ಲಿಂದ ಪ್ರಾರಂಭವಾಯಿತು. ಸೊ ಹೀಗೆ ವಿಕಾಸನಗೊಳ್ತಾ ಬಂದಾಗ, ಎವಲ್ಯೂಷನ್ ಆಗ್ತಾ ಬಂದಾಗ, ನಾವು ಸೊ ಫೈನಲಿ ವಿ ಕನ್ಕ್ಲೂಡೆಡ್ organism body made up of cells, that tissues, organ and organ systems. ಹಾಗೆ ನೋಡ್ತಾ ಬಂದಾಗ ಈ ಎವಲ್ಯೂಷನ್ ನಲ್ಲಿ ನಾವು ಏನು ಜೀವಿಗಳಿದ್ದಾವೆ, ಏಕಕೋಶದಿಂದ ಹಿಡಿದು ಬಹುಕೋಶ ಜೀವಿಯವರೆಗೆ, ಆ ಬಾಡಿ ಏನಾಗಿದೆ, ಎಂಟೈರ್ ಬಾಡಿ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ ಕರಿತೇವೆ. ಬಿಲಿಯನ್ ಆಫ್ ಸೆಲ್ಸ್, ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. So what is meant by cell? Definition for cell, so it is a structural and functional unit of the body. ಒಂದು ಸೆಲ್ ಅನ್ನು ನಾವು ಏನಂತ ಡಿಫೈನ್ ಮಾಡಬಹುದು, ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ದಿ ಬಾಡಿ. ಸೊ ದೋಸ್ ಸೆಲ್ಸ್ ಅರೇಂಜ್ಡ್ ದೆನ್ ಟು ಫಾರ್ಮ್ ಎ ಟಿಶ್ಯೂ, ಆರ್ಗನ್ ಅಂಡ್ ಆರ್ಗನ್ ಸಿಸ್ಟಮ್. ದಟ್ ಈಸ್ a level of organization in the animal body. ಸೊ ನಾವು ಈ ಬಾಡಿ ಬಿಲ್ಟ್ ಅಪ್ ಆಗ್ಬೇಕಾದ್ರೆ ಏನಾಗುತ್ತೆ, ಫೈನಲಿ ಸೊ ಸೆಲ್ಸ್ build up a complete structure, body structure of an organism. ಇದು ಒಂದು ಬಾಡಿ ಸ್ಟ್ರಕ್ಚರ್ ನ ಕೊನೆಗೆ ಬಿಲ್ಟ್ ಮಾಡುತ್ತೆ ಸೆಲ್ಸ್. then come to the cellular organelles. ಹಾಗಾದ್ರೆ ಒಂದು ಜೀವಕೋಶದಲ್ಲಿ ಏನಿದೆ ಅಂದಾಗ ಇದಿಷ್ಟು ಬಾಡಿಯನ್ನ ಬಿಲ್ಟ್ ಮಾಡುತ್ತೆ, ಎಂಟೈರ್ ಬಾಡಿ ಮೆಟಬಾಲಿಸಮ್ ಅನ್ನ ಕಂಟ್ರೋಲ್ ಮಾಡ್ತದೆ. ಹಾಗಿದ್ದಾಗ ಏನು ಲಿವಿಂಗ್ ಆಕ್ಟಿವಿಟೀಸ್ ಏನ್ ನಡೆಯುತ್ತೆ ಸೆಲ್ ಅಲ್ಲಿ ಅಂದಾಗ ಏನಿದೆ ಅದರಲ್ಲಿ, ಸೊ ಸೆಲ್ ಕಾಂಪೋಸ್ಡ್ ಆಫ್ ಡಿಫರೆಂಟ್ ಟೈಪ್ಸ್ ಆರ್ ಕೈಂಡ್ಸ್ ಆಫ್ ಮಾಲಿಕ್ಯೂಲ್ಸ್. ಏನ್ರಿಂದ ಒಳಗೊಂಡಿದೆ ಹಾಗಾದ್ರೆ ಸೆಲ್ ಅಂತ ಹೇಳ್ಬೋದು, ಸೊ ಸೆಲ್ ಕಾಂಪೋಸ್ಡ್ ಆಫ್ ಡಿಫರೆಂಟ್ ಕೈಂಡ್ಸ್ ಆಫ್ ಮಾಲಿಕ್ಯೂಲ್ಸ್. ಸೊ ಕೆಮಿಕಲ್ ಕಾಂಪೋಸಿಷನ್ ಇರುವಂತಹ ಮಾಲಿಕ್ಯೂಲ್ಸ್ ಇಂದ ಏನಾಗಿದೆ, ಜೀವಕೋಶ ನಿರ್ಮಾಣವಾಗಿದೆ. then enclosed different kinds of molecules, then it has a boundary, nothing but the plasma membrane. The center part of the cell, nothing but the nucleus. So ಮಧ್ಯದಲ್ಲಿರುವುದನ್ನ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಹಾಗೆ ನ್ಯೂಕ್ಲಿಯಸ್ ಸರೌಂಡೆಡ್ ಬೈ ಸೈಟೋಪ್ಲಾಸಮ್, ಜೀವಧಾತು ಅಂತ ಕರಿತೀವಿ. ಇದರ ಒಳಗಡೆ ನಾವು ಅನೇಕ ರಾಸಾಯನಿಕ ವಸ್ತುಗಳ ಸಂಯೋಜನೆಯನ್ನ ನೋಡ್ತೇವೆ. ಈಗ ಬರೋಣ, ಲೆಟ್ ವಿ ಕಮ್ ಟು ದಿ ಪಾಯಿಂಟ್. ಸೊ ಹಾಗಾದ್ರೆ ಈ ಸೆಲ್ ಒಳಗಡೆ ಇರ್ತಕ್ಕಂಥ ಕಾಂಪೋಸಿಷನ್ ಏನಿದೆ, ಕೆಮಿಕಲ್ ಕಾಂಪೋಸಿಷನ್ ಏನಿದೆ, ಇದು ಯಾವ ರೀತಿ ಈ ಒಂದು ಹೆರಿಡಿಟರಿ ಕ್ಯಾರೆಕ್ಟರ್ಸ್ ಅನ್ನ, ಏನು ಅನುವಂಶೀಯವಾಗಿ ಬಂದಂತ ಕ್ಯಾರೆಕ್ಟರ್ಸ್ ಅನ್ನ ಟ್ರಾನ್ಸ್ಮಿಟ್ಸ್ ಫ್ರಮ್ ಜನರೇಷನ್ ಟು ಜನರೇಷನ್, ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್. ಹಾಗಾದ್ರೆ ಈ ಬಾಡಿಯಲ್ಲಿರುವಂತ ಕ್ಯಾರೆಕ್ಟರ್ಸ್ ಏನಿದೆ, ನಾವು ನಮ್ಮ ತಂದೆ ತಾಯಿಯಿಂದ ಏನ್ ನಾವು ತಗೊಳ್ತೀವಿ, ನಮ್ಮಿಂದ ಎಲ್ಲಿ ಟ್ರಾನ್ಸ್ಮಿಟ್ ಆಗ್ತದೆ, ಮುಂದಿನ ಜನರೇಷನ್ಗೆ ಟ್ರಾನ್ಸ್ಮಿಟ್ ಆಗ್ತದೆ. ಹಾಗಾದ್ರೆ ಬಾಡಿಯಲ್ಲಿರುವಂತಹ ಜೀವಕೋಶಗಳು, ಜೀವಕೋಶದ ಒಳಗಿರುವಂತ ವಸ್ತುಗಳು, ಅರ್ಥ ಆಗ್ತಿದೆಯಲ್ಲ, ಕೆಮಿಕಲ್ ಕಾಂಪೋನೆಂಟ್ಸ್,
ಈ ವಸ್ತುಗಳಲ್ಲಿ ಯಾವ ವಸ್ತು ಈ ರೀತಿ ಒಂದು ಜೆನೆಟಿಕ್ ಕ್ಯಾರೆಕ್ಟರ್ ಅನ್ನ ಟ್ರಯಟ್ ಅನ್ನ ಪಾಸ್ ಮಾಡುತ್ತೆ ಮುಂದಿನ ಒಂದು ಜನರೇಷನ್ಗೆ ಅಂದಾಗ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಇಲ್ಲಿ ನಾವು ಯೋಚನೆ ಮಾಡುವಂಥದ್ದು ಗಮನಿಸಬೇಕಾಗಿರೋ ಅಂಶ ಏನಪ್ಪ ಅಂದಾಗ, ಹಾಗಾದ್ರೆ ಈ ಜೀವಕೋಶದಲ್ಲಿ ನೀನು ನಮ್ಮ ತಂದೆ ತಾಯಿಯಿಂದ ನಾವು ತೆಗೆದುಕೊಂಡು ಬಂದಿದ್ದೀವಿ ಈ ಕ್ಯಾರೆಕ್ಟರ್ಸ್ ಅನ್ನ, ಹೋಲಿಕೆಗಳನ್ನ, ರಿಸಂಬ್ಲೆನ್ಸ್ ಅನ್ನ, ಇದನ್ನ ನಾವು ಮುಂದಿನ ಜನರೇಷನ್ಗೆ ಟ್ರಾನ್ಸ್ಮಿಟ್ ಮಾಡ್ತೇವೆ, ಹೌದಲ್ವಾ? ಸೊ ಈ ರೀತಿ ಏನಾಗುತ್ತೆ, ಇದು ಟ್ರಾನ್ಸ್ಫರ್ ಆಗ್ತಾನೆ ಇರ್ತದೆ ಕ್ಯಾರೆಕ್ಟರ್ಸು. ಹಾಗಾದ್ರೆ ನಮ್ಮಲ್ಲಿ ಆ ಗುಣಗಳು ಯಾವ ರೀತಿ ನಮ್ಮಲ್ಲಿ ಸ್ಟೋರ್ ಆಗಿ ಇಲ್ಲಿಗೆ ನಮ್ಮಲ್ಲಿ ಟ್ರಾನ್ಸ್ಮಿಟ್ ಆಗಿ ನೆಕ್ಸ್ಟ್ ಮುಂದಿನ ವರ್ಗಕ್ಕೆ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅದು ತುಂಬಾ ಇಂಟ್ರೆಸ್ಟ್ ಆಗಿರ್ತಕ್ಕಂಥದ್ದು. ಈ ಸೆಲ್ಲಲ್ಲಿ ಏನ್ ಕಾಂಪೋಸಿಷನ್ ಇದೆ ನಾವು ಹಾಗೆ ಸ್ಟಡಿ ಮಾಡ್ತಾ ಬಂದಾಗ ಆ ಕಾಂಪೋನೆಂಟ್ಸ್ ನಥಿಂಗ್ ಬಟ್ ಪ್ರೋಟೀನ್ಸ್, ಲಿಪಿಡ್ಸ್, ಎನ್ಸೈಮ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಏನೇನೆಲ್ಲ ಒಳಗೊಂಡಿದೆ ಆ ಸೆಲ್ ಒಳಗಡೆ ಅಂದಾಗ ನಾವು ಈ ಕಾಂಪೋನೆಂಟ್ಸ್ ಅನ್ನ ನೋಡ್ತೇವೆ. ನಾವು ಯಾವ್ಯಾವುದು? ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ನಥಿಂಗ್ ಬಟ್ ಫ್ಯಾಟ್ಸ್, ನ್ಯೂಕ್ಲಿಕ್ ಆಸಿಡ್ಸ್ and enzymes. So all these components together constitute as biomolecules. ಇದೆಲ್ಲವನ್ನ ಒಗ್ಗೂಡಿಸಿ ನಾವು ಬಯೋಮಾಲಿಕ್ಯೂಲ್ಸ್ ಅಂತ ಕರೆದ್ವಿ. ಬಯೋ ಲೈವ್ ಅಂತ ಹೇಳ್ತೇವೆ, ಜೀವ ಇರುವಂತ ಕಣಗಳು. ಬಿಕಾಸ್ so among these, so one of the component stored hereditary characters and copied, then transmit and express, then regulated those characters in next generation. ನೋಡಿ ಹೇಗಿದೆ, ಇಷ್ಟೋ ಒಂದು ಮಾಲಿಕ್ಯೂಲ್ಸ್ ಅಲ್ಲಿ ಯಾವ ಮಾಲಿಕ್ಯೂಲ್ಸು ಈ ರೀತಿಯಾಗಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಅನ್ನ ಸ್ಟೋರ್ ಮಾಡ್ಕೊಳ್ತದೆ. ಇನ್ಹೆರಿಟ್ ಆಗಿರುತ್ತದು ಕ್ಯಾರೆಕ್ಟರ್ಸ್ ಪೇರೆಂಟ್ಸ್ ಇಂದ ಮಕ್ಕಳಿಗೆ, ಮಕ್ಕಳಿಂದ ಅವರ ಜನರೇಷನ್ಗೆ. ಹಾಗಾದ್ರೆ ಸ್ಟೋರ್ ಮಾಡಿ ಕಾಪಿ ಮಾಡ್ಕೊಳ್ಳುತ್ತೆ, ಆಮೇಲೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಟ್ರಾನ್ಸ್ಮಿಟ್ ಆಗಿದ್ದು ಜನರೇಷನ್ ಅಲ್ಲಿ ಏನಾಗಬೇಕು, ಆ ಕ್ಯಾರೆಕ್ಟರ್ಸ್ ಎಕ್ಸ್ಪ್ರೆಸ್ ಆಗ್ಬೇಕದು, ತೋರ್ಪಡಿಸ್ಬೇಕು ಫಿನೋಟಿಪಿಕಲ್ಲಿ. ಹಾಗಿದ್ದಾಗ ಯಾವ್ಯಾವ ಏಜ್ ಅಲ್ಲಿ, ಯಾವ ಸರ್ಟೈನ್ ಪೀರಿಯಡ್ ಅಲ್ಲಿ ಯಾವ ಕ್ಯಾರೆಕ್ಟರ್ಸ್ ಎಕ್ಸ್ಪ್ರೆಸ್ ಆಗುವನ್ನೋದನ್ನ ಕಂಟ್ರೋಲ್ ಮಾಡೋದೇ ರೆಗ್ಯುಲೇಷನ್ ಅಂತ ಕರಿತೀವಿ. ನೋಡಿ ಇಷ್ಟೋ ಆಸ್ಪೆಕ್ಟ್ಸ್ ಅನ್ನ ನಾವು ಗಮನಿಸಬೇಕಾಗ್ತದೆ ಏನು ಆ ಮಾಲಿಕ್ಯೂಲ್ಸ್ ಅಲ್ಲಿ. ಹಾಗಾದ್ರೆ ಯಾವ್ದು ಇದನ್ನ ಟ್ರಾನ್ಸ್ಮಿಟ್ ಮಾಡುತ್ತೆ ಅನ್ನುವಂಥದ್ದು. ಸೊ ಹಾಗಾದ್ರೆ ಇದನ್ನ ಸ್ಟೋರ್ ಮಾಡಿಕೊಂಡು ಟ್ರಾನ್ಸ್ಮಿಟ್ ಮಾಡುವಂತ ಮಾಲಿಕ್ಯೂಲ್ಸ್ ಏನಂತ ಕರಿಬಹುದು ನಾವು? ಜೆನೆಟಿಕ್ ಮಟೀರಿಯಲ್. ಸೊ ದಟ್ ಸಬ್ಸ್ಟೆನ್ಸ್ ನಥಿಂಗ್ ಬಟ್ ಎ ಜೆನೆಟಿಕ್ ಮಟೀರಿಯಲ್ ಅಂತ ಕರಿತೇವೆ. ಬಿಫೋರ್ ದಟ್ ಹಾಗಾದ್ರೆ ನಾವು ಏನು ಮಟೀರಿಯಲ್ ಅನ್ನ, ಆ ಕಾಂಪೋನೆಂಟ್ಸ್ ಅನ್ನ ಸ್ಟಡಿ ಮಾಡಬಹುದು ಅನ್ನೋದನ್ನ ಮೊದಲು ನೋಡೋಣ. ಆ ನಂತರ ಹೇಗೆ ಆ ಒಂದು ಕಾಂಪೋನೆಂಟ್ಸ್ ಟ್ರಾನ್ಸ್ಮಿಟ್ ಮಾಡ್ತದೆ ಹೆರಿಡಿಟರಿ ಕ್ಯಾರೆಕ್ಟರ್ಸ್ ಅನ್ನೋದನ್ನ ನಾವು ನಿಧಾನವಾಗಿ ಅದನ್ನ ಅಭ್ಯಾಸ ಮಾಡ್ತಾ ಹೋಗೋಣ. ಸೊ ಇನ್ ಎ ಸೆಲ್ it is composed of different kinds of substances, namely organic substances, protein, carbohydrates, lipids, nucleic acids and enzymes. You know that. So ನಿಮಗೆಲ್ಲೂ ಗೊತ್ತಿದೆ and already studied in previous year. ಹೋದ ವರ್ಷ ನೀವು ಕಲಿತಿದ್ದೀರಿ. Now so let me discuss about the nucleic acid. ಇಷ್ಟರಲ್ಲೇ ನಾವೀಗ ಯಾವುದನ್ನು ತಗೊಳ್ಳೋಣ? ನ್ಯೂಕ್ಲಿಕ್ ಆಸಿಡ್ಸ್ ಅನ್ನ ತಗೊಳ್ಳೋಣ. ಸೊ ಇಲ್ಲಿ ನಮಗೆ ಪ್ಯೂರ್ಲಿ ಏನಾಗಿದೆ, ಕೆಮಿಸ್ಟ್ರಿ ರಿಲೇಟೆಡ್ ಇದು ಯಾವುದು ಈ ಚಾಪ್ಟರ್. ಹಾಗಾಗಿನೇ ಏನಂತ ಹೇಳ್ತಾನೆ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಏನ್ ಇನ್ಹೆರಿಟೆಡ್ ಕ್ಯಾರೆಕ್ಟರ್ಸ್ ಇದೆ ಥ್ರೂ ಮಾಲಿಕ್ಯೂಲ್ಸ್ ಹೋಗ್ಬೇಕದು ಫ್ರಮ್ ಜನರೇಷನ್ ಟು ಜನರೇಷನ್. ಹಾಗಿದ್ದಾಗ ಸೊ ಏನಿದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್? ನಾವು ಈ ಒಂದು ಚಾಪ್ಟರ್ ಅಲ್ಲಿ ಅಮಾಂಗ್ ದೋಸ್ ಕಾಂಪೋನೆಂಟ್ಸ್, ಸೊ ಲೆಟ್ ವಿ ಸ್ಟಡಿ ದಿ ನ್ಯೂಕ್ಲಿಕ್ ಆಸಿಡ್ಸ್. ನಾವು ನ್ಯೂಕ್ಲಿಕ್ ಆಸಿಡ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಕಮ್ ಅಂಡರ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಅಲ್ಲಿ ಸೊ ವಿ ಸ್ಟಾರ್ಟ್ ಟು ಸ್ಟಡಿ ದಿ ನ್ಯೂಕ್ಲಿಕ್ ಆಸಿಡ್ಸ್. Nucleic acids.
ಸೊ ನ್ಯೂಕ್ಲಿಕ್ ಆಸಿಡ್ಸ್, molecular basis, molecular biology. So it is a young branch of biology. Molecular biology, nothing but young branch of biology. It began at 1953. ಇದು ಒಂದು ಕೂಡ ಲೇಟೆಸ್ಟ್ ಆಗಿ ಸೇರ್ಪಡೆಯಾಗಿರುವಂತಹ ಒಂದು ಬ್ರಾಂಚ್. ಇದು ಮಾಲಿಕ್ಯುಲಾರ್ ಬಯಾಲಜಿ ಗ್ರೂಪಿಗೆ ಸೇರಿರುವಂಥದ್ದು. ಯಾವಾಗಿಂದ ಪ್ರಾರಂಭವಾಗಿದ್ದು ಅಂದಾಗ ಇಟ್ ಬಿಗ್ಯಾನ್ ಅಟ್ 1953, 1953ರಿಂದ ಏನಾಯ್ತು, ಇದು ಒಂದು ಬಯಾಲಜಿ ಬ್ರಾಂಚ್ಗೆ ಏನಾಯ್ತು, ಅದಕ್ಕೆ ಆಡ್ ಆಗ್ತಾ ಬಂತು. ಹಾಗಾಗಿ ಯಂಗ್ ಬ್ರಾಂಚ್ ಅಂತ ನಾವು ಕರಿತೇವೆ. ಏನ್ ಸ್ಟಡಿ ಮಾಡ್ಬೋದು ಇದರಲ್ಲಿ ಅಂದಾಗ, ಮಾಲಿಕ್ಯುಲರ್ ಬಯಾಲಜಿ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಬೋತ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮಾಲಿಕ್ಯೂಲ್ಸ್. ಏನನ್ನ ಹೇಳ್ತದೆ ಇದು? ಭೌತಿಕ ಮತ್ತು ರಾಸಾಯನಿಕ ಗುಣಗಳನ್ನ ಹೇಳುತ್ತೆ, ಇದು ಸ್ಟಡಿ ಮಾಡುತ್ತೆ. ಸ್ಟಡಿ ಮಾಡಬಹುದು ಇದರ ಮೂಲಕ. ನಾವು ಏನು ಕಾಂಪೋನೆಂಟ್ಸ್ ಇದೆ, ಆ ಕಾಂಪೋನೆಂಟ್ಸ್ ನ ಭೌತಿಕ ರಾಸಾಯನಿಕ ಗುಣಗಳನ್ನ ನಾವು ಸ್ಟಡಿ ಮಾಡಬಹುದು. ಅದನ್ನ ಮಾಲಿಕ್ಯುಲರ್ ಬಯಾಲಜಿ ಅಂತ ಕರಿತೇವೆ. ಸೊ ನಮ್ಮ ಒಂದು ಆಸ್ಪೆಕ್ಟ್ ಯಾವುದಿದೆ ಇಲ್ಲಿ ಅಂದಾಗ, ನ್ಯೂಕ್ಲಿಕ್ ಆಸಿಡ್. ಇದು ಕೂಡ ಅದೇ ಬ್ರಾಂಚ್ ಅಲ್ಲಿ ಬರುವಂತಹ ಒಂದು ಕಾಂಪೋನೆಂಟ್, ನ್ಯೂಕ್ಲಿಕ್ ಆಸಿಡ್ಸ್. ನಾ ಕಮ್ ಟು ದಿ nucleic acid. So nucleic acids are nothing but RNA and DNA. So nucleic acids are of two types. One is DNA, another one is RNA. Nucleic acids present in the cytoplasm and as well as nucleus of the cell. ನ್ಯೂಕ್ಲಿಕ್ ಆಸಿಡ್ಸ್ ಅನ್ನೋದು ಅದು ಕೂಡ ಬಯೋಮಾಲಿಕ್ಯೂಲ್ಸ್. ಸೊ ಒನ್ ಆಫ್ ದಿ ಟೈಪ್ ಆಫ್ ಬಯೋಮಾಲಿಕ್ಯೂಲ್ಸ್. These nucleic acids present in cytoplasm and as well as nucleus of the cell. ಒಂದು ಜೀವಕೋಶದ ಕೋಶ ಕೇಂದ್ರ ಮತ್ತೆ ಜೀವಧಾತುವಿನಲ್ಲಿ ಕಂಡು ಬರುತ್ತೆ ನ್ಯೂಕ್ಲಿಕ್ ಆಸಿಡ್ಸ್. There are two types of nucleic acids as we identified. ನಾವು ಎರಡು ರೀತಿಯ ನ್ಯೂಕ್ಲಿಕ್ ಆಸಿಡ್ಸ್ ಅನ್ನ ಐಡೆಂಟಿಫೈ ಮಾಡ್ತೇವೆ. ಒನ್ ಈಸ್ DNA, another one is RNA. DNA means deoxyribonucleic acid. RNA means ರೈಬೋಸ್ ಅಂತ ಹೇಳ್ತೀವಿ. ಸೊ ribonucleic acid. So shortly termed as DNA. Deoxyribonucleic acid. These two are called nucleic acids present in cytoplasm and as well as nucleus of the cell ಅಂತ ಹೇಳ್ತೇವೆ. ಇದಿದೆ. ನೆಕ್ಸ್ಟ್ ಒನ್ ಎಲ್ಲಿ ನೋಡ್ತೀವಿ ನಾವು ನೋಡೋಣ. ಸೊ ಕಮಿಂಗ್ ಟು ದಿ DNA. ನಾವು ನೋಡೋಣ DNA, deoxyribonucleic acid. So distribution, coming to the distribution. Nucleic acids distributed in cytoplasm and nucleus of the cell. ಪ್ರತಿ ಜೀವಕೋಶದ ಸೈಟೋಪ್ಲಾಸಮ್ ಮತ್ತೆ ನ್ಯೂಕ್ಲಿಯಸ್ ಅಲ್ಲಿ ನಾವು ನೋಡಬಹುದು ನ್ಯೂಕ್ಲಿಕ್ ಆಸಿಡ್ಸ್ ಅನ್ನ. ಡಿಸ್ಟ್ರಿಬ್ಯೂಷನ್ ಅಂತ ಕರಿತೇವೆ. ದಟ್ the both DNA and RNA so found in almost all kind of organisms, from bacteria, viruses, plants and animals. ಈ ಎರಡು ನ್ಯೂಕ್ಲಿಕ್ ಆಸಿಡ್ಸ್ ಆಲ್ಮೋಸ್ಟ್ ಆಲ್ ಎಲ್ಲ ಜೀವಿಗಳ ನ್ಯೂಕ್ಲಿಯಸ್ ಅಲ್ಲಿ ಸೈಟೋಪ್ಲಾಸಮ್ ಅನ್ನು ನಾವು ನೋಡ್ತೇವೆ. ಸೊ ದೇ ಫೌಂಡ್ ಇನ್ ಬ್ಯಾಕ್ಟೀರಿಯಾ. ಇಟ್ ಈಸ್ ಆಲ್ಸೋ ಜೆನೆಟಿಕ್ ಮಟೀರಿಯಲ್ ಅಂತ ಕರಿತೀವಿ. ಸೊ ನೋಡೋಣ ನೆಕ್ಸ್ಟ್ ಮುಂದೆ ನಾವು ಅದನ್ನ ಬ್ಯಾಕ್ಟೀರಿಯಾ, ವೈರಸಸ್. ಸೊ ಸಮ್ ವೈರಸಸ್ ಹ್ಯಾವ್ ಏನಾಗಿದೆ ಅದರಲ್ಲಿ, ಸೊ ಓನ್ಲಿ DNA ಆರ್ RNA. ಇನ್ನು
viruses, so RNA, either RNA or DNA is present. ಯಾವುದಾದ್ರೂ ಒಂದಿರುತ್ತೆ ವೈರಸಸ್ ಅಲ್ಲಿ, ಇಲ್ಲ DNA ಇರಬೇಕು ಇಲ್ಲ RNA ಇರಬೇಕು, ನಾಟ್ ಬೋತ್, ಎರಡು ಇರೋದಿಲ್ಲ ವೈರಸಸ್ ಅಲ್ಲಿ ಮಾತ್ರ. ಬ್ಯಾಕ್ಟೀರಿಯಾ, ವೈರಸಸ್, ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ನೋಡಿ ಎಲ್ಲ ಆರ್ಗ್ಯಾನಿಸಮ್ ಅಲ್ಲೂ ಕೂಡ RNA ಮತ್ತೆ DNA ಇದೆ. ಇದು ನಾವೇನಂತ ಕರಿತೀವಿ, ಅಕರೆನ್ಸ್ ಅಂತ ಕರಿತೀವಿ, ನೋಡಬಹುದು. ಡಿಸ್ಟ್ರಿಬ್ಯೂಷನ್ ಅಂದಾಗ, ಡಿಸ್ಟ್ರಿಬ್ಯೂಷನ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್ ಅಂದಾಗ ನಾವು ಸೊ ದೇ ಡಿಸ್ಟ್ರಿಬ್ಯೂಟೆಡ್ ಇನ್ ಸೈಟೋಪ್ಲಾಸಮ್ ಅಂಡ್ ಆಸ್ ವೆಲ್ ಆಸ್ ನ್ಯೂಕ್ಲಿಯಸ್. ನೆಕ್ಸ್ಟ್, so coming to the chemistry of nucleic acid, chemistry of nucleic acids ಏನಿದೆ, ಹಾಗಾದ್ರೆ ಕಾಂಪೋಸಿಷನ್ ಏನಿದೆ ಅದನ್ನ ಹೇಳೋದನ್ನ ನಾವು ಕೆಮಿಸ್ಟ್ರಿ ಅಂತ ಕರಿತೇವೆ. ಈ ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ ಯಾವ ರಾಸಾಯನಿಕ ವಸ್ತುಗಳ ಸಂಯೋಜನೆ ಇದೆ ಅನ್ನುವಂಥದ್ದನ್ನ ಕೆಮಿಸ್ಟ್ರಿ ಆಫ್ ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಕರಿತೇವೆ. ನೋಡೋಣ ಹಾಗಾದ್ರೆ ಏನಿದೆ ಅಂದಾಗ, ಸೊ ನ್ಯೂಕ್ಲಿಕ್ ಆಸಿಡ್ಸ್ ಕಂಟೈನ್ ಶುಗರ್, ಪೆಂಟೋಸ್ ಶುಗರ್ plus phosphate group plus nitrogenous bases. ನೋಡಿ, so nucleic acids contain pentose sugar plus phosphate group and nitrogenous bases. ಸೊ ಈ ಮೂರು ರಾಸಾಯನಿಕ ವಸ್ತುಗಳ ಸಂಯೋಜನೆ ನಾವು ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ ನೋಡ್ತೇವೆ. ಅದನ್ನೇ ಕೆಮಿಸ್ಟ್ರಿ ಆಫ್ ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಕರಿತೇವೆ. ದೇ ಕಂಟೈನ್ pentose sugar, phosphate group and nitrogenous bases. So nitrogenous bases are of two types. nitrogenous bases ಗೆ ಬಂದಾಗ ಎರಡು ರೀತಿ ಇದೆ. So nitrogenous bases are of two types. One, purines. One type is purines. Second one, pyrimidines. So nitrogenous bases ಅಲ್ಲಿ ಎರಡು ರೀತಿ ಇದೆ. ಅದರಲ್ಲಿ ಒಂದು ಪ್ಯೂರಿನ್ಸ್ ಅಂತ ಹೇಳ್ತೀವಿ, ಮತ್ತೊಂದನ್ನ ಪಿರಿಮಿಡಿನ್ಸ್ ಅಂತ ಕರೀತೇವೆ. ಪ್ಯೂರಿನ್ಸ್ includes adenine and guanine. Pyrimidine includes cytosine, thymine and uracil. So these are nitrogenous bases, purines and pyrimidines. Purines are a double ringed structure. Purines ಯಾವಾಗಲೂ ಡಬಲ್ ರಿಂಗ್ ಅನ್ನು ಹೊಂದಿರುತ್ತೆ, ಡಬಲ್ ರಿಂಗ್ ಸ್ಟ್ರಕ್ಚರ್. whereas pyrimidines are single ringed structure ಅಂತ ಕರೀತೇವೆ. Purines includes adenine and guanine. Pyrimidines includes cytosine, thymine and uracil. ಸೊ ಇದು ನಾವು ನೈಟ್ರೋಜನಸ್ ಬೇಸಸ್ ಅಂತ ಕರಿತೇವೆ. ಪ್ಯೂರಿನ್ಸ್ ಅಂಡ್ ಪಿರಿಮಿಡಿನ್ಸ್ ಅನ್ನ ನೈಟ್ರೋಜನಸ್ ಬೇಸಸ್ ಅಂತ ಕರಿತೇವೆ. ಸೊ ದಿಸ್ ಈಸ್ ಕೆಮಿಸ್ಟ್ರಿ ಆಫ್ ನ್ಯೂಕ್ಲಿಕ್ ಆಸಿಡ್ಸ್. ನೌ we move on to the first nucleic acid, that one is the DNA. So DNA, that is deoxyribonucleic acid. Deoxyribonucleic acid. So occurrence, DNA is found in majority of DNA molecules found in the nucleus of the cell and only traces of DNA found in the cytoplasm of the cell. ಹಾಗಾದ್ರೆ DNA ನಾವು ಜೀವಕೋಶದಲ್ಲಿ ಯಾವ ಭಾಗದಲ್ಲಿ ನೋಡಬಹುದು ಅಂದಾಗ, ಸೊ DNA found in nucleus, 99% of DNA found in the nucleus. Only traces of DNA found in the cytoplasm. 99% ಭಾಗದಷ್ಟು ನಾವು ನ್ಯೂಕ್ಲಿಯಸ್ ಅಲ್ಲಿ ನೋಡ್ತೀವಿ, ಕೋಶ ಕೇಂದ್ರದಲ್ಲಿ DNA ನೋಡ್ತೀವಿ. ಇನ್ನು ಉಳಿದಿರ್ತಕ್ಕಂಥ 1% ಏನಿದೆ ಟ್ರೇಸಸ್, ಅದರ ತುಣುಕುಗಳನ್ನ
ಸೈಟೋಪ್ಲಾಸಮ್ ಅಲ್ಲಿ ನೋಡ್ತೇವೆ. ದಟ್ ಈಸ್ ಏನಂತ ಕರಿತೀವಿ, ಡಿಸ್ಟ್ರಿಬ್ಯೂಷನ್ ಆಫ್ DNA. ಡಿಸ್ಟ್ರಿಬ್ಯೂಷನ್ ಆಫ್ DNA. ನೆಕ್ಸ್ಟ್, ಸೊ DNA, ದಟ್ ಈಸ್ ಕೆಮಿಸ್ಟ್ರಿ ಆಫ್ DNA. ನಾವು ಆಗ ಹೇಳಿದ್ದು ಕಾಮನ್ ಆಗಿ ಕೆಮಿಸ್ಟ್ರಿ ಆಫ್ ನ್ಯೂಕ್ಲಿಕ್ ಆಸಿಡ್ಸ್, ಕೆಮಿಸ್ಟ್ರಿ ಆಫ್ DNA. So DNA contains sugar plus phosphate group, sugar plus phosphate group and nitrogenous bases. DNA ಒಳಗಡೆ ಏನನ್ನ ನೋಡ್ತೀವಿ ನಾವು ಕಾಂಪೋಸಿಷನ್ ಅಂದಾಗ, ಶುಗರ್ ಇದೆ. ಎಂತ ಶುಗರ್ DNA ನಲ್ಲಿ? ಡಿಆಕ್ಸಿರೈಬೋಸ್ ಶುಗರ್ ಅಂತ ಕರಿತೀವಿ. ಡಿಆಕ್ಸಿರೈಬೋಸ್ ಶುಗರ್. ಸೊ ಒಂದು ಆಕ್ಸಿಜನ್ ಮಾಲಿಕ್ಯೂಲು ಲೆಸ್ ಆಗಿರ್ತದೆ ಎಲ್ಲಿ? DNA ನಲ್ಲಿ. ಹಾಗಾಗಿ ನಾವು ಡಿಆಕ್ಸಿರೈಬೋಸ್ ಶುಗರ್. ಸೊ ನಥಿಂಗ್ ಬಟ್ ಪೆಂಟೋಸ್ ಶುಗರ್ ಅಂತ ಕರಿತೀವಿ. ಏನು ಪೆಂಟೋಸ್ ಶುಗರ್ ಅಂದ್ರೆ 5 ಕಾರ್ಬನ್ ಆಟಮ್ ಶುಗರ್ ಅಂತ ಕರಿತೀವಿ. ಪೆಂಟೋಸ್ ಶುಗರ್ ಅಲ್ಲಿ 5 ಕಾರ್ಬನ್ ಮಾಲಿಕ್ಯೂಲ್ಸ್ ಇರ್ತದೆ. ಹಾಗೆ ಹೈಡ್ರೋಜನ್ ಎಷ್ಟು ಬರಬೇಕಲ್ಲಿ? 12 ಇರ್ತದೆ. 10 ಇರ್ತದೆ. ಆಕ್ಸಿಜನ್ 5 ಬರಬೇಕು. ಸೊ ಪೆಂಟೋಸ್ 5 ಕಾರ್ಬನ್ ಸ್ಟ್ರಕ್ಚರ್ ಇದು ಯಾವುದು? ರೈಬೋಸ್ ಶುಗರ್ ಆರ್ ಪೆಂಟೋಸ್ ಶುಗರ್. ಇಲ್ಲಿ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಏನಾಗಿರ್ತದೆ? ಅಲ್ಲಿ ಲೆಸ್ ಆಗಿರ್ತದೆ. ಇನ್ ದಿ ಪೊಸಿಷನ್ ಆಫ್ ಸೆಕೆಂಡ್ ಕಾರ್ಬನ್ ಆಟಮ್. ಎರಡನೇ ಕಾರ್ಬನ್ ಆಟಮ್ ಅಲ್ಲಿ ಒಂದು ಆಕ್ಸಿಜನ್ ಇರೋದಿಲ್ಲ ಮಾಲಿಕ್ಯೂಲು. ಹಾಗಾಗಿ ನಾವು DNA ನನ್ನ ಡಿಆಕ್ಸಿರೈಬೋಸ್ ಶುಗರ್ ಅಂತ ಕರೀತೇವೆ. ಸೊ ಶುಗರ್ ಇದೆ. ನೆಕ್ಸ್ಟ್ ಒನ್ ಫಾಸ್ಫೇಟ್ ಗ್ರೂಪ್ ಇದೆ. ದೆನ್ ಏನಂತ ಕರಿತೀವಿ? ನೈಟ್ರೋಜಿನಸ್ ಬೇಸಸ್. ಸೊ ಇನ್ ನೈಟ್ರೋಜಿನಸ್ ಬೇಸಸ್ ಆಫ್ DNA, ಪ್ಯೂರಿನ್ಸ್ ಯಾವ್ಯಾವ್ದಿದೆ DNA ನಲ್ಲಿ ಅಂದಾಗ? ಅಡಿನೈನ್ ಅಂಡ್ ಗ್ವಾನೈನ್. ಸೊ ಅಡಿನೈನ್ represented by A, guanine represented by G. Then the pyrimidines in DNA, thymine and cytosine. Here thymine represented by capital T and cytosine represented by C ಅಂತ ಕರೀತೇವೆ. ಸೊ DNA ನಲ್ಲಿರುವಂತಹ ಈ ಪ್ಯೂರಿನ್ಸ್, ನೈಟ್ರೋಜನ್ ಬೇಸಸ್ ಅಲ್ಲಿ ನಾವು ಪ್ಯೂರಿನ್ಸ್ ಯಾವುದಿದೆ? ಅಡಿನೈನ್ ಅಂಡ್ ಗ್ವಾನೈನ್. ಸೊ ದಿಸ್ ಇಸ್ ಕಾಮನ್ ಇನ್ RNA ಆಲ್ಸೋ. RNA ನಲ್ಲೂ ಕೂಡ ಕಾಮನ್ ಆಗಿದೆ. ದೆನ್ ಪಿರಿಮಿಡಿನ್ಸ್ ಅಲ್ಲಿ ಥೈಮೀನ್ ಅಂಡ್ ಸೈಟೋಸಿನ್. ಯಾವ್ಯಾವುದಿದೆ? ಥೈಮೀನ್ ಮತ್ತೆ ಸೈಟೋಸಿನ್ ಇದೆ. ಇದು ನಾವು DNA ನಲ್ಲಿ ನೋಡುವಂಥದ್ದು. ದಟ್ ಈಸ್ ಕಾಂಪೋಸಿಷನ್ ಆಫ್ DNA, ಕೆಮಿಸ್ಟ್ರಿ ಆಫ್ DNA. ದೆನ್ ಸೊ ವಾಟ್ ಈಸ್ ಮೆಂಟ್ ಬೈ ನ್ಯೂಕ್ಲಿಯೋಟೈಡ್ ಅಂಡ್ ನ್ಯೂಕ್ಲಿಯೋಸೈಡ್? ಹಾಗಾದ್ರೆ ನ್ಯೂಕ್ಲಿಯೋಟೈಡ್ ಅಂದ್ರೆ ಏನು? ನ್ಯೂಕ್ಲಿಯೋಸೈಡ್ ಅಂದ್ರೆ ಏನು? ಕಮಿಂಗ್ ಟು ದಿ ಫಸ್ಟ್ ಒನ್, ನ್ಯೂಕ್ಲಿಯೋಸೈಡ್. ಇನ್ ಜನರಲ್ ಕಾಮನ್ ಆಗಿ ನ್ಯೂಕ್ಲಿಯೋಸೈಡ್ ಅಂದ್ರೆ ಏನು, ಆಮೇಲೆ ನ್ಯೂಕ್ಲಿಯೋಟೈಡ್ ಆಫ್ DNA, ನ್ಯೂಕ್ಲಿಯೋಸೈಡ್ ಆಫ್ DNA ನಾವು ಅಭ್ಯಾಸ ಮಾಡೋಣ. ಫಸ್ಟ್ ಒನ್, ನ್ಯೂಕ್ಲಿಯೋಸೈಡ್. ಸೊ ನ್ಯೂಕ್ಲಿಯೋಸೈಡ್ composed of sugar plus nitrogenous bases. So the composition of sugar plus nitrogenous bases we termed as nucleoside. ಏನಂತ ಕರಿತೀವಿ? ನ್ಯೂಕ್ಲಿಯೋಸೈಡ್ ಅಂತ ಕರಿತೇವೆ. Then coming to the nucleotide. Here only one letter is differ. ಏನಾಗಿದೆ? ಒಂದೇ ಒಂದು ಲೆಟರ್ ಡಿಫರ್ ಆಗಿದೆ. ಸೊ S instead of S, T instead of T, S. ನೋಡಿ, ಒಂದು ಲೆಟರ್ ಏನಾಗಿದೆ ಇಲ್ಲಿ ಅದಲು ಬದಲು ಆದಾಗ ಕಾಂಪೋಸಿಷನ್ ಕೂಡ ಏನಾಗುತ್ತೆ ಇಲ್ಲಿ ಬೇರೆ ಬೇರೆ ಆಗ್ತದೆ. ನ್ಯೂಕ್ಲಿಯೋಸೈಡ್ ಅಂದ್ರೆ ಎರಡು ಇರ್ತದೆ ಅಷ್ಟೇ ಕಾಂಪೋಸಿಷನ್ ಅಲ್ಲಿ, ಶುಗರ್ ಪ್ಲಸ್ ನೈಟ್ರೋಜನಸ್ ಬೇಸಸ್. ನ್ಯೂಕ್ಲಿಯೋಟೈಡ್ ಅಂದಾಗ ಏನಿರುತ್ತಿದ್ರಲ್ಲಿ? once again sugar plus nitrogenous bases plus phosphate group ನೋಡಿ, ಈ ಮೂರು ಕಾಂಪೋಸಿಷನ್ ಇದ್ದರೆ ಅದನ್ನ ನ್ಯೂಕ್ಲಿಯೋಟೈಡ್ ಅಂತ ಕರೀತಾರೆ.
ಕರಿತೀವಿ TIDE. If phosphate group is absent, so that is termed as nucleoside. ಅದನ್ನೇನಂತ ಕರಿತೀವಿ ನ್ಯೂಕ್ಲಿಯೋಸೈಡ್ ಅಂತ ಕರಿತೇವೆ. ಸೊ ಒಂದು ಡಿಫರೆನ್ಸ್ ಏನಪ್ಪಾ ಎರಡರಲ್ಲಿ ಅಂದಾಗ phosphate group is present in nucleotide and phosphate group is absent in nucleoside. ಅರ್ಥ ಆಗ್ತಿದೆಯಲ್ಲ? ಇದು ನಾವು ನ್ಯೂಕ್ಲಿಯೋಸೈಡ್ and nucleotide ಅಂತ ಕರಿತೇವೆ. Coming to the nucleoside of DNA and the nucleotide of DNA. ಈಗ ಮೊದಲು ನಾವು DNA ಆ ಸ್ಟ್ರಕ್ಚರ್ ಅನ್ನು ನೋಡೋಣ. ನಾವೇನ್ ಹೇಳಿದ್ವಿ? ಪೆಂಟೋ ಶುಗರ್, ರೈಬೋ ಶುಗರ್, ಡಿಆಕ್ಸಿ ರೈಬೋ ಶುಗರ್ ಅಂತ ಕರಿತೀವಿ ಅದನ್ನ. ಸೊ ನೋಡಿ 5 ಕಾರ್ಬನ್ ಆಟಮ್ ಇರುವಂತಹ ಒಂದು ಸ್ಟ್ರಕ್ಚರ್ ಅದು. ದಿಸ್ ಈಸ್ ಕಾರ್ಬನ್ ನಂಬರ್ 1, 2, 3, 4 and 5. ಸೊ ಇಲ್ಲಿ ಹಾಕೊಳ್ತಾ ಹೋಗೋಣ OH, H. ದೆನ್ ಈಗ ಸೆಕೆಂಡ್ ಪೊಸಿಷನ್ ಅಲ್ಲಿ ಏನಾಗಿದೆ, ಸೆಕೆಂಡ್ ಪೊಸಿಷನ್ ಅಲ್ಲಿ ಈ ಕಾರ್ಬನ್ ಆಟಮ್ ಇಲ್ಲಿ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಲೆಸ್ ಆಗ್ತದೆ. ಎಲ್ಲಿ? DNA ನಲ್ಲಿ ಇಲ್ಲಿ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಲೆಸ್ ಆಗುತ್ತೆ ಅಟ್ ದಿ ಪೊಸಿಷನ್ ಆಫ್ ಸೆಕೆಂಡ್ ಕಾರ್ಬನ್, ಎರಡನೇ ಕಾರ್ಬನ್ ನಲ್ಲಿ. ನೆಕ್ಸ್ಟ್ ಒನ್ as it is OH and H, then ಏನಂತ ಕರಿತೀವಿ CH2, OH, then H ಅಂತ ಹೇಳ್ತೇವೆ. ಈ ಟೈಪ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. 5 ಕಾರ್ಬನ್ ರಿಂಗ್ ಸ್ಟ್ರಕ್ಚರ್, ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಮಾತ್ರ ಇಲ್ಲೇನಾಗಿರುತ್ತೆ, ಕಡಿಮೆ ಇರುತ್ತೆ ಕಂಪೇರ್ ಟು RNA. ಹಾಗಾಗಿ ಇದನ್ನ ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೇವೆ. DNA ನ ಎಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು, ಲೆಸ್ ಆಗಿರುವುದು ಆಕ್ಸಿಜನ್. ಸೊ ಇನ್ ದಿ ಪೊಸಿಷನ್ ಆಫ್ ಸೆಕೆಂಡ್ ಕಾರ್ಬನ್ ಮಾಲಿಕ್ಯೂಲ್ ಇನ್ ದಿ ಸ್ಟ್ರಕ್ಚರ್. ನೋಡಿ ಎರಡನೇ ಕಾರ್ಬನ್ ಆಟಮ್ ಅಲ್ಲಿ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಏನಾಗಿದೆ, ಲೆಸ್ ಆಗಿದೆ. ಇದು ನಾವು DNA ಸ್ಟ್ರಕ್ಚರ್ ಅನ್ನ ನೋಡುವಂಥದ್ದು. ಈಗ ನೋಡೋಣ ನ್ಯೂಕ್ಲಿಯೋಸೈಡ್. ನ್ಯೂಕ್ಲಿಯೋಸೈಡ್ ಆಫ್ DNA ಹೇಗಂತ ಕರಿತೇವೆ. ನ್ಯೂಕ್ಲಿಯೋಸೈಡ್ ಅನ್ನ DNA ನ ಯಾವ ರೀತಿ ಹೇಳ್ತೇವೆ ಹಾಕೊಳ್ಳೋಣ. ಈಗ ಯಾವ ಯಾವ್ದಿದೆ ಅಂತ ನಾವು DNA ನಲ್ಲಿ ಹೇಳಿದ್ವಿ. ಏನೇನಿದೆ ಅಲ್ಲಿ? ಅಡಿನೈನ್, ಪ್ಯೂರಿನ್ಸ್ ಯಾವ್ಯಾವುದು? ಅಡಿನೈನ್ ಅಂಡ್ ಗ್ವಾನೈನ್. ದೆನ್ ಪಿರಿಮಿಡಿನ್ಸ್ ಯಾವ್ಯಾವುದು? ಸೈಟೋಸಿನ್ ಅಂಡ್ ಥೈಮಿನ್. ಸೈಟೋಸಿನ್ ಅಂಡ್ ಥೈಮಿನ್. ಇದು ಎರಡು, ಇದು ಪ್ಯೂರಿನ್ಸ್, ಇದು ಪಿರಿಮಿಡಿನ್ಸ್. ಹಾಗಾದ್ರೆ ನ್ಯೂಕ್ಲಿಯೋಸೈಡ್ ಆಫ್ DNA ಅಂದಾಗ ಹೌ ವಿ ರೆಪ್ರೆಸೆಂಟ್, ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೇವೆ ನೋಡೋಣ. ಈಗ ಫಸ್ಟ್ ಒನ್ ಶುಗರ್ ಇದೆ. ಎಂತ ಶುಗರ್ ನಾವು ನೋಡುವಂತದ್ದು ಇಲ್ಲಿ? ಡಿಆಕ್ಸಿ ಶುಗರ್, ರೈಬೋಸ್ ಶುಗರ್. ಡಿಆಕ್ಸಿ ರೈಬೋಸ್ ಶುಗರ್ ಪ್ಲಸ್ ಏನಿರ್ಬೇಕು ಇಲ್ಲಿ? ಶುಗರ್ ಆದ್ಮೇಲೆ ನೈಟ್ರೋಜಿನಸ್ ಬೇಸಸ್. ಯಾವುದು ನೈಟ್ರೋಜಿನಸ್ ಬೇಸಸ್? ಫಸ್ಟ್ ಒನ್ ಪ್ಯೂರಿನ್ಸ್, ದಟ್ ಈಸ್ ಅಡಿನೈನ್. ಈಗ ಏನಾಗುತ್ತಿದ್ದು? ನ್ಯೂಕ್ಲಿಯೋಸೈಡ್ ಆಗಬೇಕು. ಯಾಕೆಂದ್ರೆ ಹಿಯರ್ ಫಾಸ್ಫೇಟ್ ಗ್ರೂಪ್ ಇಸ್ ಆಬ್ಸೆಂಟ್. ನಾವು ನ್ಯೂಕ್ಲಿಯೋಸೈಡ್ ಆಫ್ DNA ಅಂತ ಕೇಳಿದಾಗ ಈ ತರ ನಾವು ಏನ್ ಮಾಡಬೇಕು? ಮಾಲಿಕ್ಯೂಲ್ಸ್ ಅನ್ನ ಕಂಬೈನ್ ಮಾಡಿ ಬರುವಂತದ್ದು ಏನಿದೆ, ದಟ್ ಈಸ್ ನ್ಯೂಕ್ಲಿಯೋಸೈಡ್ ಆಫ್ DNA. ನೋಡೋಣ ಏನ್ ಬರುತ್ತಿದ್ದು ಅಂತ. ಡಿಆಕ್ಸಿ ರೈಬೋಸ್ ಶುಗರ್ ಪ್ಲಸ್ ಅಡಿನೈನ್ ಏನ್ ಕೊಡುತ್ತಿದ್ದು ಅಂದಾಗ ಡಿಆಕ್ಸಿ ಅಡಿನೋಸಿನ್. ಡಿಆಕ್ಸಿ ಅಡಿನೋಸಿನ್. ಹಾಗಾದ್ರೆ ನ್ಯೂಕ್ಲಿಯೋಸೈಡ್ ಆಫ್ DNA ಅಂದ್ರೆ ಏನಂತ ಹೇಳ್ತೀವಿ ನಾವು? ಡಿಆಕ್ಸಿ ಅಡಿನೋಸಿನ್ ಅಂತ ಕರಿತೇವೆ. ಕಾಮನ್ ಆಗಿ ಹೇಳಿದಾಗ ಅಡಿನೈನ್ ಅದು. ನಾವು ನ್ಯೂಕ್ಲಿಯೋಸೈಡ್ ಅಂದಾಗ ಏನಂತ ಆಗುತ್ತದು? ಅಡಿನೋಸಿನ್ ಅಂತ ಆಗುತ್ತೆ. ಡಿಆಕ್ಸಿ ಅಡಿನೋಸಿನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಒನ್ ಬನ್ನಿ. ನೆಕ್ಸ್ಟ್ ಪ್ಯೂರಿನ್, ದಟ್ ಒನ್ ಇಸ್ ಗ್ವಾನೈನ್ ಅಂತ ಕರಿತೇವೆ. ಅಗೈನ್ ಡಿಆಕ್ಸಿ ರೈಬೋಸ್ ಶುಗರ್ plus guanine, so it forms deoxyguanosine. So this is nucleoside of DNA. ಇದಕ್ಕೆ ಬರಿಬೇಕು ನಾವು ಪ್ಯೂರಿನ್ಸ್ಗೆ ಅಡಿನೋಸಿನ್ ಅಂಡ್ ಗ್ವಾನೋಸಿನ್. ಅದ್ರ ಮುಂದೆ ಏನು ಹಾಕೋಬೇಕು? ಡಿಆಕ್ಸಿ. ಯಾಕಂದ್ರೆ ಡಿಆಕ್ಸಿ ರೈಬೋಸ್ ಶುಗರ್ ಇದೆ. ನೆಕ್ಸ್ಟ್ ಒನ್ ಅದೇ ರೀತಿ ಪಿರಿಮಿಡಿನ್ಸ್ಗೆ ಮಾಡೋಣ. ಡಿಆಕ್ಸಿ ರೈಬೋಸ್ ಶುಗರ್ ಪ್ಲಸ್ cytosine. So we get the deoxy cystidine. Then last one deoxy ribose sugar plus thymine. So
ಡಿಆಕ್ಸಿಥೈಮಿಡೀನ್. ಥೈಮಿಡೀನ್. ಸೊ ಎಕ್ಸಾಮ್ ಅಲ್ಲಿ ನಿಮ್ಗೆ 2 ಮಾರ್ಕ್ಸ್ ಕೇಳ್ಬೋದು. ರೈಟ್ ನ್ಯೂಕ್ಲಿಯೋಸೈಡ್ ಆಫ್ DNA ಅಂದಾಗ you will write the adenosine, deoxyadenosine, deoxyguanosine, deoxycysteine, deoxythymidine. So you have to write all these 4 purines and pyrimidines. ಇದನ್ನೇನಂತ ಕರಿತೇವೆ ನಾವು? That is nucleoside of DNA. Coming to the nucleotide of DNA. ಹಾಗಾದ್ರೆ ನ್ಯೂಕ್ಲಿಯೋಟೈಡ್ ಏನಂತ ಹೇಳೋಣ ನಾವು? DNA ಅಂದಾಗ ನೋಡಿ ಏನು ಸೇರ್ಕೊಳ್ಬೇಕಲ್ಲಿ? So that is phosphate group is added. ಏನು ಸೇರ್ಕೊಳ್ಳುತ್ತಲ್ಲಿ? phosphate group ಸೇರ್ಕೊಳ್ಳುತ್ತೆ. Again deoxyribose sugar plus phosphate, ಬೇಕಾದ್ರೆ ಹಿಂಗೆ ಹಾಕೊಳ್ಳಿ, ನೈಟ್ರೋಜಿನಸ್ ಬೇಸಸ್. ದಟ್ ಈಸ್ ಯಾವ್ದಪ್ಪ ಇಲ್ಲಿ? ಫಸ್ಟ್ ಒನ್ ದ ಅಡಿನೈನ್, ಹೌದಲ್ವಾ? ಅಡಿನೈನ್ ಪ್ಲಸ್ ಫಾಸ್ಫೇಟ್ ಗ್ರೂಪ್, ಅಡಿನೈನ್ ಪ್ಲಸ್ ಫಾಸ್ಫೇಟ್ ಗ್ರೂಪ್. ಈ 3 ಇದ್ದರೆ ಫಾಸ್ಫೇಟ್ ಗ್ರೂಪ್ ಸೇರಿಸಿದ್ರೆ ಅದನ್ನ ನಾವೇನಂತ ಕರೆಯೋಣ? DNA ನ್ಯೂಕ್ಲಿಯೋಟೈಡ್. ನ್ಯೂಕ್ಲಿಯೋಟೈಡ್ ಒಂದೇ ಒಂದು ನಿಮಗೆ ಡಿಫರೆನ್ಸ್ ನ್ಯೂಕ್ಲಿಯೋಟೈಡ್ ಅಂಡ್ ನ್ಯೂಕ್ಲಿಯೋಸೈಡ್. ದಟ್ ಈಸ್ ಫಾಸ್ಫೇಟ್ ಗ್ರೂಪ್ ಈಸ್ ಆಬ್ಸೆಂಟ್ ಇನ್ಸೈಡ್ ನ್ಯೂಕ್ಲಿಯೋಸೈಡ್, ಫಾಸ್ಫೇಟ್ ಗ್ರೂಪ್ ಈಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯೋಟೈಡ್. ಸೊ ಇದನ್ನ ಏನಂತ ನಾವು ರೆಪ್ರೆಸೆಂಟ್ ಮಾಡೋಣ? ಹಾಗಾದ್ರೆ ಫಾಸ್ಫೇಟ್ ಗ್ರೂಪ್ ಸೇರ್ಕೊಂಡಾಗ ಹೇಗೆ ಇದೇ ರೀತಿನೇ ಮಾಡಬೇಕಾಗ್ತದೆ. ಡಿಆಕ್ಸಿ ಅಡಿನೋಸಿನ್ ಮಾನೋಫಾಸ್ಫೇಟ್. again ಮತ್ತೆ ನೋಡೋಣ ಎರಡನೇದು. ಸೊ ಸೇಮ್ ಕಂಟೆಂಟ್ ಡಿಆಕ್ಸಿರೈಬೋಸ್ ಶುಗರ್ ಪ್ಲಸ್ guanine ಪ್ಲಸ್ ಫಾಸ್ಫೇಟ್. that means ಏನು ಕೊಡ್ತದೆ? that is deoxyguanosine monophosphate. Then third one, again deoxyribose sugar plus cytosine plus phosphate. So ಇದೇನು ಕೊಡುತ್ತೆ ನಮಗೆ? deoxycysteine monophosphate. Then last one, again deoxyribose sugar plus thymine plus phosphate. ಏನು ಕೊಡುತ್ತೆ ಈಗ ಇದು? that is deoxythymidine monophosphate. ನೋಡಿ. So these are nucleotide of DNA. ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗ್ತದೆ ನೀವು. ನ್ಯೂಕ್ಲಿಯೋಸೈಡ್ ಆಫ್ DNA ಫಾಸ್ಫೇಟ್ ಗ್ರೂಪ್ ತೆಗಿರಿ, ನ್ಯೂಕ್ಲಿಯೋಟೈಡ್ ಆಫ್ DNA ಫಾಸ್ಫೇಟ್ ಗ್ರೂಪ್ ಅನ್ನ ಆಡ್ ಮಾಡುವಂಥದ್ದು. ನ್ಯೂಕ್ಲಿಯೋಸೈಡ್ ಅಂದಾಗ ಡಿಆಕ್ಸಿ ಅಡಿನೋಸಿನ್, ಡಿಆಕ್ಸಿ ಗುವಾನೋಸಿನ್, ಡಿಆಕ್ಸಿ ಸಿಸ್ಟಿಡಿನ್, ಡಿಆಕ್ಸಿ ಥೈಮಿಡಿನ್. ನ್ಯೂಕ್ಲಿಯೋಟೈಡ್ ಅನ್ನುವಾಗ ಡಿಆಕ್ಸಿ guanosine monophosphate, deoxy that is adenosine monophosphate, deoxythymidine monophosphate, deoxycysteine monophosphate. So these are nucleotide. So ಈಗ ಒಂದು phosphate group ಅನ್ನು ತೆಗೆದ್ರೆ nucleoside of DNA. So next coming to the RNA, that is similar in case of RNA also, but one difference in RNA, that is in pyrimidines of RNA. So instead of thymine, uracil is present. Instead of thymine, uracil is present. So let me start the RNA. RNA ನೋಡೋಣ ಹೇಗಿರುತ್ತೆ ಅಲ್ಲಿ ಕೂಡ. RNA ನಲ್ಲಿ ನ್ಯೂಕ್ಲಿಯೋಟೈಡ್ ಯಾವುದು, ಅಲ್ಲಿ ನ್ಯೂಕ್ಲಿಯೋಸೈಡ್ ಯಾವುದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. Here coming to the RNA, ribose nucleic acid. Ribose nucleic acid. ಈಗ ಇಲ್ಲಿ ನೋಡೋಣ. So RNA consists of ಏನೇನಿದೆ ಇದರಲ್ಲಿ ಅಂದಾಗ pentose sugar or ribose sugar. Ribose sugar, nothing but pentose plus nitrogenous bases plus phosphate group. So sugar ಅಂದಾಗ
ಬಂದಿದೆ. Once again nitrogenous bases, purines and pyrimidines. Purines, adenine and guanine. Here same in RNA also. Purines ಯಾವಾಗಲೂ ಎರಡಕ್ಕೂ ಸೇಮ್ ಇರುತ್ತೆ. Both DNA and RNA, adenine and guanine. Adenine and guanine. Then pyrimidines. Here the cytosine is same in both RNA and DNA. Cytosine and ಈಗ ಬರೋಣ RNA ನಲ್ಲಿ ಥೈಮಿನ್ ಇರೋದಿಲ್ಲ. RNA ನಲ್ಲಿ ಪಿರಿಮಿಡಿನ್ ಏನಿದೆ ಥೈಮಿನ್ ಇರೋದಿಲ್ಲ. ಇನ್ಸ್ಟೆಡ್ ಆಫ್ ಥೈಮಿನ್ ಯುರಾಸಿಲ್ ಇಸ್ ಪ್ರೆಸೆಂಟ್. ಹಾಗಾದ್ರೆ ಥೈಮಿನ್ ಬದಲಾಗಿ ಏನಿದೆ RNA ನಲ್ಲಿ ಯುರಾಸಿಲ್. ದಟ್ ಇಸ್ ದ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ RNA ಅಂಡ್ DNA ಬೇಸಸ್ ಅಂತ ಕರಿತೀವಿ, ನೈಟ್ರೋಜನಸ್ ಬೇಸಸ್. ಯುರಾಸಿಲ್ ಬರುತ್ತಿಲ್ಲಿ, ಥೈಮಿನ್ ಬದಲಾಗಿ ಯುರಾಸಿಲ್ ಬರ್ತದೆ RNA ನಲ್ಲಿ. ಸೊ ದಿ ನ್ಯೂಕ್ಲಿಯೋಸೈಡ್ ಆಫ್ RNA. ಹಾಗಾದ್ರೆ ನ್ಯೂಕ್ಲಿಯೋಸೈಡ್ ಅನ್ನ ಹೇಗೆ ಬರೀತೀರಿ ನೀವು? ನ್ಯೂಕ್ಲಿಯೋಸೈಡ್ ಆಫ್ RNA ಏನಂತ ಬರೆಯೋಣ ನ್ಯೂಕ್ಲಿಯೋಸೈಡ್ ಅಂದಾಗ? ಫಸ್ಟ್ ಒನ್ ರೈಬೋಸ್ ಶುಗರ್ ಪ್ಲಸ್ ಅಡಿನೈನ್ is equal to ಏನಾಗುತ್ತೆ ಇಲ್ಲಿ ಅಂದಾಗ, ಸೊ ನಾವಲ್ಲಿ ಡಿಆಕ್ಸಿ ಸೇರಿಸಿದ್ವಿ, ಇಲ್ಲಿ ಡಿಆಕ್ಸಿ ಸೇರಿಸುವ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಅಡಿನೋಸಿನ್. ನೆಕ್ಸ್ಟ್ ಒನ್, ಸೊ ರೈಬೋಸ್ ಶುಗರ್ ಪ್ಲಸ್ guanine, that is guanosine. Third one, ribose sugar plus cytosine, that is cystidine. Then ribose sugar plus uracil, that is uridine. So these are nucleoside of RNA. Very easy to write. ನೋಡಿ, ಅದೊಂದು ಅರ್ಥ ಆಗ್ಬಿಟ್ರೆ RNA ನಲ್ಲಿ ಸೇಮ್ ಇರುತ್ತೆ, ಬಟ್ ಶುಗರ್ ಅಲ್ಲಿ ಡಿಆಕ್ಸಿ ಅಂತ ಹೇಳ್ತೇವೆ, ಇಲ್ಲಿ ರೈಬೋಸ್ ಶುಗರ್. ಸೊ ಹಾಗಾಗಿ ನಾವು ಅಡಿನೋಸಿನ್, guanosine, cystidine and uridine ಅಂತ ಕರಿತೀವಿ ನ್ಯೂಕ್ಲಿಯೋಸೈಡ್ ಆಫ್ RNA. ಕಮಿಂಗ್ ಟು ದಿ ನ್ಯೂಕ್ಲಿಯೋಟೈಡ್ ಆಫ್ RNA. ನೋಡೋಣ ಈಗ ನ್ಯೂಕ್ಲಿಯೋಟೈಡ್ ಅಂದಾಗ, ಸೊ ದಿ ಫಾಸ್ಫೇಟ್ ಗ್ರೂಪ್ ಈಸ್ ಆಡೆಡ್. ಏನಾಗುತ್ತಲ್ಲಿ ಫಾಸ್ಫೇಟ್ ಗ್ರೂಪ್ ಆಡ್ ಆಗ್ತದೆ. ಫಸ್ಟ್ ಒನ್ ರೈಬೋಸ್ ಶುಗರ್ ಪ್ಲಸ್ ಅಡಿನೈನ್ ಪ್ಲಸ್ ಫಾಸ್ಫೇಟ್ ಏನ್ ಕೊಡುತ್ತೆ ಈಗ? ಅಡಿನೈನ್ ಮೊನೋಫಾಸ್ಫೇಟ್. Second one, so ribose sugar plus guanine plus phosphate, so that forms guanosine monophosphate. Then third one, again ribose sugar plus cytosine plus phosphate, that builds the cystidine monophosphate. Then last one, ribose sugar plus uracil plus phosphate is equal to ಏನು ಕೊಡುತ್ತೆ? uridine monophosphate. So these are adenine monophosphate, guanosine monophosphate, cystidine monophosphate, uridine monophosphate. These are nucleotide of RNA. ನ್ಯೂಕ್ಲಿಯೋಟೈಡ್ ಏನದು? ಈ 4 ನ್ಯೂಕ್ಲಿಯೋಸೈಡ್ ಅಂದಾಗ ಫಾಸ್ಫೇಟ್ ಗ್ರೂಪ್ ಅನ್ನ ತೆಗೆದು ಹಾಕಿ, ಓನ್ಲಿ ಅಡಿನೋಸಿನ್, guanosine, cytosine and uridine. That is nucleoside of RNA. So this is the ಏನಂತ ಹೇಳ್ತೇವೆ, that is chemical structure, composition of both DNA and RNA. Now, so this is enough for today's class. Then I will take up the structure of DNA in next class. Till then, goodbye.